ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮಃ ವಿನಾಯಕಾಯ ವೈತುಭ್ಯಂ ವಿಕೃತಾಯ ನಮೋ ನಮಃ ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹನ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಎಂಬಂತಹ ಮಾಸ ಭವಿಷ್ಯಗಳನ್ನು ನಾವು ಗಮನಿಸೋಣ. ಈ ಕನ್ಯಾ ರಾಶಿಯವರಿಗೆ ಒಂದು ತಿಂಗಳಲ್ಲಿ ಯಾವ್ಯಾವ ಗ್ರಹಗಳ ಸ್ಥಿತಿ ಏನೇನಿದೆ ಎಂಬುದನ್ನು ನೋಡಿ ಹೇಳುವಂತಹ ಪ್ರಯತ್ನ. ಮೇಷರಾಶಿಯಲ್ಲಿ ಕುಜ, ಹಾಗೆ ವೃಷಭ ರಾಶಿಯಲ್ಲಿ ಸ್ವಲ್ಪ ಗುರು ಪರಿವರ್ತನೆಯಾಗಿದ್ದಾನೆ. ಅಷ್ಟಮದಲ್ಲಿರುವಂಥ ಗುರು ಭಾಗ್ಯಸ್ಥಾನಕ್ಕೆ ಬಂದಿದ್ದಾನೆ. ಇನ್ನು ನಿಮಗೆ ಕನ್ಯಾ ರಾಶಿಯವರಿಗೆ ನೋಡಿ ವಿಶೇಷವಾಗಿ ದಶಮದಲ್ಲಿ ರವಿ ಬುಧ ಶುಕ್ರರು, ಮಿಥುನ ರಾಶಿಯಲ್ಲಿ ಮತ್ತು ರಾಶಿಯಲ್ಲಿ ಕೇತು, ಸಪ್ತಮದಲ್ಲಿ ನಿಮಗೆ ಗೊತ್ತಿದೆ ರಾಹು, ಇನ್ನು ಷಷ್ಠ ಸ್ಥಾನದ ಶನಿ, ಹೀಗೆಲ್ಲ ನಿಮಗಿದೆ. ಇನ್ನು ನೋಡಿ ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಚಿತ್ತಾ ನಕ್ಷತ್ರ 1, 2ನೇ ಪಾದದವರು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳೇನು, ಯಾವ್ಯಾವ ನಕ್ಷತ್ರದಕ್ಕೆ ಏನೇನು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಎಂಬಂತಹ ವಿಷಯಗಳನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ಈ ಜೂನ್ ತಿಂಗಳಲ್ಲಿ ಅಂಥ ದೊಡ್ಡದಾದಂಥ ಹಬ್ಬ ಹರಿದಿನಗಳೇನೂ ಕೂಡ ಇಲ್ಲ. 1ನೇದಾಗಿ 6ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಅದೊಂದು ಅಮಾವಾಸ್ಯೆ ಪೂಜೆ ಪುನಸ್ಕಾರ ಮಾಡೋರಿಗೆ ಅವಕಾಶ ಇದೆ. ಇನ್ನು 22ನೇ ತಾರೀಕಿಗೆ ಭೂಮಿ ಹುಣ್ಣಿಮೆ ಅಥವಾ ಕಾರ ಹುಣ್ಣಿಮೆ, 21ಕ್ಕೆ ಫಲಪೂರ್ಣಿಮಾ ಹೇಳುವಂಥದ್ದು, ಹಾಗೆ 18ನೇ ತಾರೀಕಿಗೆ ನಿರ್ಜಲ ಏಕಾದಶಿ, ಇನ್ನು 7ನೇ ತಾರೀಕಿಗೆ ಚಂದ್ರ ದರ್ಶನ, ಹಾಗೆ 15ನೇ ತಾರೀಕಿಗೆ ಷಡಶೀತಿ ಪುಣ್ಯಕಾಲ ಅಂದರೆ ಸಂಕ್ರಾಂತಿ ಇದೆ. ಇನ್ನು 25ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, ಹೀಗೆಲ್ಲ ಇದೆ ನೋಡಿ. ಒಳ್ಳೆಯ ಪೂಜೆ ಪುನಸ್ಕಾರ ಮಾಡಲಿಕ್ಕೂ ಒಳ್ಳೆಯದು. ಯಾಕಂದರೆ ಕನ್ಯಾ ರಾಶಿಯವರಿಗೆ ಏನಾಗಿದೆ ಅಂತಂದರೆ ಈ ತಿಂಗಳಲ್ಲಿ ನಿಮ್ಮ ಜೀವನದ ಕೆಲವೊಂದು ಸ್ಟೆಪ್ ಮುಂದೆ ಹೋಗುವಂಥ ಸಾಧ್ಯತೆಗಳು. ಹಾಗಂತೇಳಿ ಗುರುವಿಂದ ನಿಮಗೆ ಬದಲಾವಣೆ ಆಗಿದೆ. ಅಷ್ಟಮದಲ್ಲಿರುವಂತಹ ಗುರು ನವಮ ಸ್ಥಾನಕ್ಕೆ ಹೋಗಿದ್ದಾನೆ. ಹಾಗಾಗಿ ಬದಲಾವಣೆಗಳಾಗಿದೆ. ಇನ್ನೂ ಕೂಡ ಹೆಚ್ಚಿನದಾದಂತಹ ಕನ್ಯಾ ರಾಶಿಯ ಬದಲಾವಣೆಗಳನ್ನು ಗ್ರಹಗಳು ಈ ತಿಂಗಳಲ್ಲಿ ಕೊಡ್ತಾರೆ. ನೋಡಿ ಏನೇನು ನಿಮಗೆ ಬದಲಾವಣೆಗಳು ಸಿಗಬಹುದು ಅಂತಂದರೆ, 1ನೇದಾಗಿ ರಾಶಿಯನ್ನು ನೋಡಲ್ಪಟ್ಟಂತಹ ಗುರು, ನೀವು ಏನೇ ಮಾಡಿ ಅದರಿಂದ ಒಂದು ಒಳ್ಳೆಯ ರೀತಿಯಾದಂತಹ ಫಲಗಳು ಬರುತ್ತದೆ. ಯಾಕಂದರೆ ನಿಮ್ಮ ಮನಸ್ಸು ಹೇಗಾಗ್ತಾ ಇದೆ ಅಂತಂದರೆ ಎಲ್ಲ ಕಡೆಗೂ ಕೂಡ ಬಿಸ್ನೆಸ್ ಕಡೆ ಗಮನ ಕೊಡ್ತಾ ಇದ್ದೀರಿ. ಒಂದು ಕೆಲಸ ಅಲ್ಲ, ನೀವು ಪುರುಸತ್ತೇ ಇಲ್ಲ, ಹಾಗಾಗಿದೆ. ಒಂದು ಕಾಲದಲ್ಲಿ ಕೆಲಸ ಇಲ್ಲ, ಒದ್ದಾಟ ಆಗ್ತಾ ಇರುವಂಥವರಿಗೆ ಈ ತಿಂಗಳಲ್ಲಿ ನೋಡಿ ಒಂದು ಉದ್ಯೋಗ ಕಳ್ಕೊಂಡವರು ಉದ್ಯೋಗ ಸಿಗುವಂಥ ಸಾಧ್ಯತೆಗಳು. ಬಹಳ ಮುಖ್ಯವಾಗಿ ಅಷ್ಟಮದಲ್ಲಿ ಗುರು ಇದ್ದಾಗ ಬಹಳ ಸಮಸ್ಯೆಗಳನ್ನು ಅನುಭವಿಸಿದಿರಿ ನೀವು. ಹಾಗಾಗಿ ಉದ್ಯೋಗ ಕಳ್ಕೊಂಡವರು ಉದ್ಯೋಗ ಸಿಗುವಂತಹ ಅವಕಾಶಗಳು ಜಾಸ್ತಿ ಆಗುತ್ತೆ. ಅನಂತರದಲ್ಲಿ ಕಲೆ, ಸಾಹಿತ್ಯ, ಸಂಗೀತ ಇತ್ಯಾದಿಗಳು ಮಾಡುವಂಥವ್ರಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ. ಮತ್ತು ಪೇಂಟಿಂಗ್ ಮಾಡೋರು, ಮನೆಯೇನಾದ್ರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಂಥವರು, ಮನೆ ಕ್ಲೀನ್ ಮಾಡುವಂಥವ್ರು, ಇಂಥವರಿಗೂ ಕೂಡ ಬಹಳ ಶುಭವಾದಂಥದ್ದು. ಕಾನೂನು ಪ್ರಕ್ರಿಯೆ ಹೆಚ್ಚಿನದಾದಂಥ ಶುಭ ವಾತಾವರಣಗಳನ್ನು ಕೊಡುತ್ತದೆ. ನಿಮ್ಮ ಮನಸ್ಸಿಗೆ ಯಾವುದೋ ಒಂದು ಹೊಸದಾದಂತಹ ವಾದಗಳನ್ನು ಮಾಡಲಿಕ್ಕೆ ಅಥವಾ ಕೋರ್ಟಲ್ಲಿ ಗೆಲ್ಲಲಿಕ್ಕೆ ನಿಮ್ಮ ಬುದ್ಧಿಯ ಶಕ್ತಿ ಸಾಮರ್ಥ್ಯ ಬಹಳ ಜಾಸ್ತಿ ಆಗ್ತದೆ. ಹಾಗೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿರುವಂಥವರು ಇಂಥವರಿಗೆಲ್ಲ ಬಹಳ ಶುಭ ಅಂತೇಳಿ ಹೇಳ್ಬೋದು. ಈ ತಿಂಗಳಲ್ಲಿ ನಿಮ್ಮ ಅವಕಾಶಗಳು ಕೂಡ ಜಾಸ್ತಿ ಸಿಗುತ್ತೆ. ನಿಮಗೆ ಯಾವುದೋ ಒಂದು ಒಳ್ಳೆಯ ರೀತಿಯಾದಂತಹ ಅವಕಾಶಗಳು ಮತ್ತು ಸ್ಥಾನಪಲ್ಲಟ ಆಗುವಂಥದ್ದು, ಪ್ರಮೋಷನ್ ಸಿಗುವಂಥದ್ದು, ಇಂಥದ್ದೆಲ್ಲ ಆಗಬಹುದು. ಒಳ್ಳೆಯದಾದಂತಹ ಫಲಿತಾಂಶಗಳು ಸಿಗುವಂಥದ್ದು. ನೋಡಿ, ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಬಹಳ ಶುಭ ಅಂತೇಳಿ ಹೇಳ್ತೇನೆ. ಎಷ್ಟೋ ತಿಂಗಳಲ್ಲಿ ನಿಮಗೆ ತೆಗೆದುಕೊಂಡಂಥ ಸೈಟ್ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಆದರೆ ಈ ತಿಂಗಳಲ್ಲಿ ಯಾವುದೊಂದು ಭೂಮಿ ಸೈಟ್ ರಿಜಿಸ್ಟರ್ ಮಾಡಿಕೊಳ್ಳುವಂಥದ್ದು ಅವಕಾಶಗಳು ಕೂಡ ಸಿಗುವಂಥ ಚಾನ್ಸಸ್ಸು. ವಿವಾಹಕ್ಕೆ ಸ್ವಲ್ಪ 50-50 ಥರ ಇದೆ. ಯಾಕಂದರೆ ಶುಕ್ರನು ಬುಧನ ಜೊತೆಗಿದ್ದಾನೆ, ರಾಷ್ಟ್ರಾಧಿಪತಿ ಜೊತೆಗೆ. ಹಾಗಾಗಿ ವಿವಾಹಿತರಿಗೆ ವಿವಾಹಕ್ಕೆ ಅವಕಾಶಗಳು ಸಿಗುವಂಥ ಚಾನ್ಸಸ್ ಇದೆ. ಅಥವಾ ಏನೋ 6 ತಿಂಗಳ, 8 ತಿಂಗಳ, 9 ತಿಂಗಳಲ್ಲಿ ಆಗುವಂಥ ವಿವಾಹ ಸ್ವಲ್ಪ ಬೇಗನೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ವಿವಾಹಕ್ಕೆ ತುರ್ತು ಒಳ್ಳೆಯದೇ ಹೇಳಬಹುದು. ಅನಂತರದಲ್ಲಿ ನೋಡಿ, ರಾಷ್ಟ್ರಾಧಿಪತಿ ಆದಂಥ ಬುಧಾದಿತ್ಯ ಯೋಗವನ್ನು ಉಂಟು ಮಾಡಿದ್ದಾರೆ. ಈ ಯೋಗದಿಂದ ಇನ್ನೊಂದು ಬ್ಯಾಂಕ್ ಸೌಲಭ್ಯ ಸಿಗಬೇಕು, ಅಥವಾ ಯಾವ ಸಬ್ಸಿಡಿ ಸಿಗಬೇಕು. ಯಾಕಂದರೆ ಷಷ್ಠದ ಶನಿ, ನೀವು ಬಹಳ ಮುಖ್ಯವಾಗಿ ನಾವು ಗಮನಿಸಿ ಹೇಳುವಂಥದ್ದು, ಕೃಷಿ ಕ್ಷೇತ್ರದಲ್ಲಿದ್ದವರಿಗೂ ಈ ತಿಂಗಳಲ್ಲಿ ಶುಭವಾಗ್ತದೆ. ಎಷ್ಟೋ ಜನ ಕೃಷಿಕರಿದ್ದಾರೆ ಈ ರಾಶಿಯವರು, ಅವರಿಗೆ ಸಬ್ಸಿಡಿ ಸಿಗಲಿಲ್ಲ ಅಥವಾ ಲೋನ್ ಸಿಗಲಿಲ್ಲ, ಏನೋ ಒಂದು ತೋಟನೋ ಅಥವಾ ಕೃಷಿ ಏನಾದರೂ ಒಂದು ಡೆವಲಪ್ ಮಾಡಬೇಕು ಅಂದರೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತಂದರೆ ಅವಕಾಶಗಳು ಸಿಗುತ್ತೆ. ದಿಢೀರ್ನ ನೀರಿನ ಅವಸ್ಥೆಗಳು ನಿಮಗೆ ತೊಂದರೆ ಆಗ್ತಾ ಇರುವಂಥದ್ದು ಸರಿಯಾಗ್ತದೆ. ಯಾರೋ ಒಬ್ಬರು ನೀರನ್ನು ನೀವು ಬೋರ್ವೆಲ್ ತೆಗೆದಿರ್ತೀರಿ, ಅಕ್ಕಪಕ್ಕ ಕಿರಿಕಿರಿ ಆಗ್ತಾ ಇರ್ತದೆ, ಆದರೆ ಅವರು ಬಂದೇನೋ ಕಾಂಪ್ರಮೈಸ್ ಆಗಿ ಪ್ರಾಬ್ಲಮನ್ನು ಸಾಲ್ವ್ ಆಗುವಾಗುತ್ತೆ. ಇದು ಬಹಳ ಶುಭವಾದಂಥದ್ದು. ಮತ್ತು ವ್ಯಾಜ್ಯ, ಇದು ಬಹಳ ಮುಖ್ಯವಾಗಿ ನೋಡಿ, ಷಷ್ಠದ ಶನಿ ನೀವು ವ್ಯಾಜ್ಯಗಳನ್ನು ಪರಿಹಾರ ಮಾಡ್ತಾನೆ. ಅವನು ಕುಜನ ಮೇಲೆ ದೃಷ್ಟಿ ಇದೆ, ಹಾಗೆ ವ್ಯಾಜ್ಯ ಪರಿಹಾರ ಮಾಡುವಂಥದ್ದು. ಋಣಗಳು ಸ್ವಲ್ಪ ಮಟ್ಟಿಗೆ ಪರಿಹಾರ ಆಗುವಂಥದ್ದು ಬಹಳ ಮುಖ್ಯವಾಗಿ. 4-5 ತಿಂಗಳಿಂದ ಬಹಳ ಒದ್ದಾಡಿದ್ರಿ ನೀವು, ಎಲ್ಲಿ ಹೋದರೂ ಮುಂದೆ ಹೋಗ್ತಾ ಇಲ್ಲ, ಎಲ್ಲಿ ಹೋದರೂ ಬಿಸ್ನೆಸ್ ಇರಬಹುದು, ವ್ಯಾಪಾರ ವ್ಯವಹಾರ ಇರಬಹುದು, ಎಲ್ಲ ಹಿಂದೆ ಬರ್ತಾ ಇದೆ ಅಂಥೇಳಿ ಒದ್ದಾಡ್ತಾ ಇದ್ರಿ.
ಆದರೆ ಈ ತಿಂಗಳಲ್ಲಿ ಎಲ್ಲೋ ಒಂದು ಕಡೆಗೆ ಅವಕಾಶಗಳು ಸಿಗುವಂಥದ್ದು, ಎಲ್ಲೋ ಒಂದು ಕಡೆಗೆ ನಮಗೆ ಹೆಚ್ಚಿನದಾದಂಥ ಮನಸ್ಸಿಗೂ ಸಮಾಧಾನ ಸಿಗುವಂಥದ್ದು ಮತ್ತು ಆರ್ಥಿಕವಾಗಿ ಸ್ವಲ್ಪ ಡೆವಲಪ್ ಆಗುವಂಥದ್ದು ಆಗ್ತಾ ಇದೆ. ನಿಮಗೆ ಇದನ್ನು ಹೆಚ್ಚಿನದಾದಂಥ ರೀತಿಯಲ್ಲಿ ಆಗಬಹುದು. ಸ್ವಲ್ಪ ಪ್ರಯಾಣ ಯೋಗ ಅಂತೇಳಿ ಹೇಳ್ಬೋದು. ತೀರ್ಥಕ್ಷೇತ್ರಕ್ಕೆ ಹೋಗುವಂಥದ್ದು, ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಇಂಥದ್ದು ಆಗುವಂಥ ಸಾಧ್ಯತೆಗಳು. ದೇವರ ದರ್ಶನ ಮಾಡಿ. ಯಾಕಂದರೆ ಕನ್ಯಾ ರಾಶಿಯವರು ಹೇಗೆ ಅಂತಂದರೆ ಸ್ವಲ್ಪ ಮಟ್ಟಿಗೆ ನೋಡ್ತಾನೆ ಇರ್ತೀರಿ. ದೇವಸ್ಥಾನಕ್ಕೆ ಧಾರ್ಮಿಕವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿ, ಭಾಗ್ಯದಲ್ಲೂ ಗುರು ಬಂದಿದ್ದಾನೆ, ಮಾಡಿದಂತಹ ಪುಣ್ಯ ಯಾವತ್ತೂ ಕೂಡ ಹೋಗುವುದಿಲ್ಲ. ಉತ್ತಮ್ ದತ್ತಂ ತಥೈವ ತಿಷ್ಠತಿ. ನಾವು ಮಾಡಿದಂತಹ ಯಜ್ಞ ಇರಬಹುದು, ಮಾಡಿದಂಥ ದಾನ ಇರಬಹುದು, ಮಾಡಿದಂಥ ಒಳ್ಳೆಯ ಕೆಲಸ ಇರಬಹುದು, ಅದರಿಂದ ಒಳ್ಳೆಯ ಮನಸ್ಸಿಟ್ಕೊಂಡು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಯಾರೋ ಒಬ್ಬರಿಗೆ ಹಸುವಿಂದ ಕೂತಿದ್ದಾರೆ ಅಂತ ನಿಮ್ಮ ಕೈಯಲ್ಲಿ ಒಂದು 100 ರೂಪಾಯಿ 200 ರೂಪಾಯಿ ಕೊಡಿಸುವಂಥ ಶಕ್ತಿ ಇದೆ. ಕನ್ಯಾ ರಾಶಿಯವರಿಗೆ ದೈವಾನುಗ್ರಹ ಇದೆ. ಹಾಗಾಗಿ ಅವರಿಗೆ ಊಟವನ್ನು ಕೊಡಿಸಿ, ಅದರಿಂದ ನೀವು ಸಮಾಧಾನ ಪಟ್ಕೊಳ್ಳಿ. ನಾವು ಊಟ ಕೊಟ್ಬಿಟ್ನೆ ಅಂತ ಹೇಳುವಂತಹ ಅಹಂಕಾರ ಭಾವನೆ ಮಾಡಬಾರದು. ಯಾಕಂದರೆ ಎಷ್ಟೋ ಸಲ ಅಹಂಕಾರ ಮಾಡ್ತಾರೆ, ಎಷ್ಟೆಲ್ಲ ಜನಕ್ಕೆ ಊಟ ಹಾಕಿದೆ, ಇಷ್ಟೆಲ್ಲ ನಾವು ಮಾಡಿದರೆ ಅಂತ ಹೇಳಿ ತುಂಬ ಜನ ಹೇಳ್ತಾರೆ. ಆದರೆ ಯಾವತ್ತೂ ನಾವು ಬಲಗೈಯಿಂದ ಕೊಟ್ಟಂಥದ್ದು ಎಡಗೈ ಗೊತ್ತಾಗಬಾರದು ಅಂತ. ಹಾಗಾಗಿ ನೀವೇನಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡುವಂಥದ್ದನ್ನು ಅಹಂಕಾರ ಮಾಡುವಂಥ ಪ್ರಯತ್ನ ಬಿಟ್ಟುಬಿಡಿ. ಎಷ್ಟಾಗುತ್ತೋ ಅಷ್ಟು ಅಹಂಕಾರವೇ ಇಲ್ಲ. ಭಗವಂತನ ಇಷ್ಟು ಕೊಟ್ಟಿದ್ದಾನೆ, ಯಾಕಂದರೆ ಕೊಡುವಂಥದ್ದು ಭಾವನೆ ಕೈ ತೆಗೆದುಕೊಳ್ಳುವಂಥದ್ದು ಭಗವಂತನ ಕೈಯಲ್ಲಿ. ಹಾಗಾಗಿ ಭಗವಂತನ ಮೇಲೆ ಭಾರ ಹಾಕಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬನ್ನಿ. ಆ ಒಳ್ಳೆಯ ಕೆಲಸ ಮುಂದೊಂದು ದಿವಸ ನಿಮಗೆ ಬಹಳ ಒಳ್ಳೆಯ ರೀತಿಯಾದಂಥ ಫಲಿತಾಂಶಗಳನ್ನು ಕೊಡುತ್ತೆ. ಇನ್ನು ಬಹಳ ಮುಖ್ಯವಾಗಿ ಒಂದು ಇದಾದ ಜಾಗ್ರತೆಗಳನ್ನು ಹೇಳ್ತೇನೆ. ಒಂದು 1ನೇ ಜಾಗ್ರತೆ ಏನಂದರೆ ನೀರಿನಲ್ಲಿ ಸ್ವಲ್ಪ ಜಾಗ್ರತೆ, ಜಾರಿ ಬೀಳುವಂಥದ್ದು, ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು, ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಈ ತಿಂಗಳಲ್ಲಿ ಸ್ವಲ್ಪ ಏನೋ ಅಜಾಗ್ರತೆಯಿಂದ ಸ್ವಲ್ಪ ನೋಡಿ, ಮೊನ್ನೆ ಒಂದು ಸಲ ಅಲಿಕಲ್ಲು ಮಳೆ ಬಂದುಬಿತ್ತು, ಕಾರ್ ಗ್ಲಾಸೆಲ್ಲ ಒಡೆದೋಯ್ತಿದೆ. ಹೀಗೆ ನಾವು ನಿರೀಕ್ಷೆ ಇರುವುದಿಲ್ಲ, ಅನಿರೀಕ್ಷಿತವಾಗಿ ಘಟನೆಗಳು ನಡೆಯುತ್ತೆ. ಮತ್ತೆಲ್ಲೋ ಒಂದು ಕಡೆಗೆ ತೆಂಗಿನ ಮರದ ಕಡೆಗೆ ಕಾರ್ ನಿಲ್ಲಿಸಿರ್ತೇವೆ ಪಾರ್ಕಿಂಗ್ ಮಾಡಿ, ತೆಂಗಿನಕಾಯಿ ಬಿದ್ದು ಅಥವಾ ಏನೋ ಗ್ಲಾಸ್ ಒಡೆದು ಹೋಗುತ್ತೆ. ಹೀಗೆ ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ವಾಹನ ಗ್ಲಾಸ್ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಹಾಗೆ 4ನೇದಾಗಿ ಸ್ವಲ್ಪ ದುಡ್ಡನ್ನು ಕೊಡುವಂತಹ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ. ಎಷ್ಟೋ ಸಲ ನೀವು ಕೊಡೋದಿಲ್ಲ. ಕನ್ಯಾ ರಾಶಿಯವರು ಬಹಳ ಬುದ್ಧಿವಂತರು, ಬಹಳ ಜಾಗ್ರತೆವಂತರು. ಅದು ಕೂಡ ಈ ತಿಂಗಳಲ್ಲೋ ನಡೆಸೋದು ದುಡ್ಡು ಕೊಟ್ಟುಬೇಡ, ಏನೋ ಒಂದು ಹುಷಾರಿಲ್ಲ, ತೊಂದರೆ ಆಗಿಬಿಡುತ್ತೆ ಅಂಥೇಳಿ ಇನ್ನೊಂದು ಒಳ್ಳೇದು ಮಾಡಲಿಕ್ಕೆ ಹೋಗ್ತೀರಾ, ಅದು ನಿಮ್ಮ ತಲೆ ಮೇಲೆ ತೊಂದರೆಗಳು ಬಂದು ಬಿಡುತ್ತೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಬಹಳ ಒತ್ತಿ ಜಾಗ್ರತೆಗಳನ್ನು ಹೇಳ್ತೇನೆ. ಮತ್ತು ನೋಡಿ, ನಿಮಗೆಲ್ಲ ವಿಶ್ವಾಸ ಇಟ್ಟಂತಹ ಜೊತೆಗಿರುವಂಥ ವ್ಯಕ್ತಿಗಳು ಸ್ವಲ್ಪ ಮೋಸ ಮಾಡುವಂಥ ಸಾಧ್ಯತೆಗಳು. ಹಾಗಾಗಿ ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಇದಿಷ್ಟು ನಿಮಗೆ ಒತ್ತಿ ಹೇಳುವಂಥದ್ದು. ಹಣಕಾಸಿಗೆ ಏನು ತೊಂದರೆ ಇಲ್ಲ, ಹಣಕಾಸೆಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ, ನೀವೇನು ಉರಿ ಮಾಡೋದು ಬೇಡ. ಶುಕ್ರನು ಕೂಡ ನಿಮಗೆ ಏಕಾದಶ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಏನೋ ಶುಕ್ರನ ದಶೆಯಿಂದ ನೋಡಿ 12ನೇ ತಾರೀಕು ಅನಂತರದಲ್ಲಿ ಶುಕ್ರನು ಕೂಡ ನಿಮ್ಗೆ ಒಳ್ಳೆಯ ರೀತಿಯಾದಂಥ ಫಲಿತಾಂಶ ಕೊಡ್ತಾನೆ. 12ನೇ ತಾರೀಕಿನವರೆಗೆ ಸ್ವಲ್ಪ ವೇಟ್ ಮಾಡಿ, ಅಂದರೆ ತಿಂಗಳ ಆರಂಭದಲ್ಲೇ ಆಗದಿದ್ದು 12ನೇ ತಾರೀಕು ಅನಂತರದಲ್ಲಿ ಶುಕ್ರನಿಂದ ಹಣಕಾಸಿಗೆ ಸ್ವಲ್ಪ ಅನುಕೂಲ ಆಗುವಂಥದ್ದು, ಎಲ್ಲ ಒಂದು ಕಡೆಗೆ ಲಾಭಾಂಶ ಸಿಗುವಂಥದ್ದು, ಒಂದು ಕಡೆ ಹೂಡಿಕೆ ಮಾಡಿರುವಂಥ ದುಡ್ಡು ಬರುವಂಥದ್ದು, ಅಥವಾ ಯಾರೋ ಒಂದು ಸ್ನೇಹಿತರಿಗೆ ಸ್ವಲ್ಪ ನೀವು ಹಿಂದೆ ಕೊಟ್ಟಿರುವಂಥದ್ದು 6 ತಿಂಗಳ, ವರ್ಷ 2 ವರ್ಷದ ಹಿಂದೆ ಅವರು ಮನೆಗೆ ಓಡಾಡ್ತಾ ಇರುವಂಥದ್ದು ದಿಢೀರ್ನೇ ಏನೋ ಒಂದು ಹಣ ಬರುವಂಥ ಅವಕಾಶಗಳಾಗುತ್ತೆ. ಹೀಗಾಗಿ ಬಹಳ ಶುಭವಾದಂಥ ಅವಕಾಶಗಳು ಕೂಡ ಇದ್ದಾವೆ. ಇನ್ನು ನಕ್ಷತ್ರ ಪರಿಹಾರಗಳೇನಪ್ಪ ಅಂತಂದರೆ, ಕನ್ಯಾ ರಾಶಿಯವರು ವಿಶೇಷವಾಗಿ ಉತ್ತರ ನಕ್ಷತ್ರ 2, 3, 4ನೇ ಪಾದ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಾಮನಾಮಸ್ಮರಣೆ ಮಾಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮಸ್ಮರಣೆ ಮಾಡಿ, ಕಮೆಂಟನ್ನು ಮಾಡಿ, ರಾಮದೇವರನ್ನು ಭಕ್ತಿಯಿಂದ ಬೇಡಿಕೊಳ್ಳಿ. ಆ ರಾಮದೇವರ ಅನುಗ್ರಹದಿಂದ ಬಹಳ ಶುಭವಾಗ್ತದೆ. ದಿವಸ ಒಂದು 108 ಮಾಡುವಂಥ ಪ್ರಯತ್ನ ಮಾಡಿ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಯಾವ ಸಮಯ ಆದರೂ ಕೂಡ ಪರವಾಗಿಲ್ಲ ಮಾಡಿ. ಹಸ್ತ ನಕ್ಷತ್ರ 1, 2, 4 ಪಾದ 1, 2, 3, 4ನೇ ಪಾದ ಹಸ್ತ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇವಿಯನ್ನು ಪ್ರಾರ್ಥನೆ ಮಾಡಿ. ನೋಡಿ, ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ, ನಮಸ್ತಸ್ಸೈ 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 ನಮೋ ನಮಃ. ಹಸ್ತ ನಕ್ಷತ್ರದವ್ರಿಗೆ ಏನಾಗಿದೆ ಅಂದರೆ ಶಕ್ತಿ ಸಾಮರ್ಥ್ಯಗಳು ಒಳಗಡೆ ಕುಂದುತ್ತಾ ಇದೆ. ನಿಮಗೆ ಇದೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಆದರೆ ಒಳಗಡೆಗೆ ಏನೋ ಕುಂದುತ್ತಾ ಇದೆ, ಒಳಗಡೆಗೇನೋ ಚಿಂತೆ ಆಗ್ತಾ ಇದೆ. ಹಾಗಾಗಿ ಅದನ್ನು ಜಾಗ್ರತೆ ಮಾಡಬೇಕು, ವೃದ್ಧಿ ಮಾಡಬೇಕು. ಅದಕ್ಕೆ ಶಕ್ತಿ ರೂಪೇಣ ಸಂಸ್ಥಿತ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ಆ ತಾಯಿ ಜಗನ್ಮಾತೆ ಅನುಗ್ರಹ ಮಾಡ್ತಾಳೆ. ಚಿತ್ತಾ ನಕ್ಷತ್ರ 1, 2ನೇ ಪಾದವರು ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಣೇಶ ಸ್ತೋತ್ರಗಳನ್ನು ಮಾಡಿ. ಬೆಳಗ್ಗೆ ಬೇಗನೆ ಎದ್ದುಕೊಂಡು ಗಣೇಶನಿಗೆ ಗರಿಕೆ ಅರ್ಚನೆ ಮಾಡುವಂಥದ್ದನ್ನು ಮಾಡಿ. ಚಿತ್ತಾ ನಕ್ಷತ್ರದ ಈ ತಿಂಗಳಲ್ಲಿ ಭಾಳ ಭಾಗ್ಯ ವೃದ್ಧಿ ಆಗುತ್ತೆ. ಇದನ್ನು ಗಮನಿಸ್ಕೊಳ್ಳಿ. ಎಷ್ಟೋ ಜನಕ್ಕೆ ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಉದ್ಯೋಗಗಳು ತೊಂದರೆ ಆಗ್ತಾ ಇದೆ ಅಂಥವರು ಸಾಧ್ಯವಾದ ಮಟ್ಟಿಗೆ ಗಣೇಶನಿಗೆ ಗರಿಕೆ ಅರ್ಚನೆ ಮಾಡಿ, ಬಹಳ ಒಳ್ಳೆಯದು. ಎಲ್ಲಾದರೂ ಅಷ್ಟದ್ರವ್ಯ ಗಣಪತಿ ಹೋಮ ಅಂತೆಲ್ಲ ನಡೀತಾ ಇದ್ದರೆ ನಿಮ್ಮ ಕೈಲಾದಂಥ ಸಹಕಾರಗಳನ್ನು ಮಾಡಿ. ಒಟ್ಟಿನಲ್ಲಿ ಗರಿಕೆ ಅರ್ಚನೆ ಬಹಳ ಸುಲಭವಾದಂಥದ್ದು. ನೀವು ಚಿತ್ತಾ ನಕ್ಷತ್ರದವರು ಮರೆಯದೇ ಮಾಡಿ. ಶುಭವಾಗಲಿ, ಮಂಗಲವಾಗಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.